ಟ್ರಿಗ್ನಾನ್ ಮತ್ತೆ ಕಿಶೋರ್ ಸೌಂಡ್ ಮ್ಯೂಟ್ ಮಾಡು. ಟ್ರಿಗ್ನಾನ್ ಮೆಟ್ರಾನ್. ಟ್ರಿಗ್ನಾನ್ ಮತ್ತು ಮೆಟ್ರಾನ್ ಅನ್ನೋದು ಗ್ರೀಕ್ ವರ್ಡ್. ಇವೆರಡು ವರ್ಡ್ರಿಂದ ಏನಾಗೈತಿ ಟ್ರಿಗ್ನಾಮೆಟ್ರಿ ಅನ್ನೋ ಪದ ಬಂದೈತಿ. ಟ್ರಿಗ್ನಾನ್ ಅಂದರೆ ಟ್ರಯಾಂಗಲ್ ಅಂತ ಅರ್ಥ, ಮತ್ತು ಮೆಟ್ರಾನ್ ಅಂದರೆ ಮೆಜರ್ ಅಂತ ಅರ್ಥ. ಇವೆರಡು ಪದ ಸೇರಿಸಿದ್ರೆ ನಮಗೆ ಟ್ರಿಗ್ನಾಮೆಟ್ರಿ ಅನ್ನೋ ಡೆಫಿನೇಷನ್ ಬರ್ತೈತೆ. ಟ್ರಿಗ್ನಾಮೆಟ್ರಿ ಅಂದರೆ ಏನಂತ ಹೇಳ್ಬೋದು ಅಂದರೆ ಇಟ್ ಲಿಟ್ರಲಿ ಮೀನ್ಸ್ ಆ ಮೆಜರ್ ಆಫ್ ಎ ಟ್ರಯಾಂಗಲ್. ನಾವು ತ್ರಿಭುಜದ ಸುತ್ತಳತೆ ಅಥವಾ ವಿಸ್ತೀರ್ಣ, ತ್ರಿಭುಜದ ಅಳತೆಯನ್ನು ಕಂಡುಹಿಡಿಯೋಕೆ ಏನು ಮಾಡ್ತೀವಿ ಅಂದರೆ ಟ್ರಿಗ್ನೋಮೆಟ್ರಿ ಅನ್ನೋದು ಯೂಸ್ ಮಾಡ್ತೀವಿ. ಇಟ್ ಅಂದರೆ ಟ್ರಿಗ್ನೋಮೆಟ್ರಿ ಅನ್ನೋದು ಎಲ್ಲೆಲ್ಲಿ ಭಾಳ ಯೂಸ್ ಐತೆ ಅಂದ್ರೆ ಟ್ರಿಗ್ನೋಮೆಟ್ರಿ ಈಸ್ ಸುಪ್ರೀಮಮ್ಲಿ ಯೂಸ್ ಇನ್ ದಿ ಆಲ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಯಾವ್ಯಾವ ಬ್ರಾಂಚ್ ಬರ್ತಾವೆ ನೋಡು ಅಲ್ಲೆಲ್ಲ ಟ್ರಿಗ್ನೋಮೆಟ್ರಿ ಯೂಸ್ ಆಗ್ತೈತಿ. ಮತ್ತೆ ಎಲ್ಲಿ ಯೂಸ್ ಆಗೈತೆ ಅಂದ್ರೆ ಫಿಸಿಕಲ್ ಸೈನ್ಸ್ ಒಳಗೂ ಕೂಡ ಟ್ರಿಗ್ನೋಮೆಟ್ರಿ ಯೂಸ್ ಆಗೈತಿ. ಮತ್ತು ಟ್ರಿಗ್ನೋಮೆಟ್ರಿ ಅನ್ನೋದು ಬ್ರಾಂಚ್ ಆಫ್ ಎ ಮ್ಯಾಥಮೆಟಿಕ್ಸ್ ಆಗಿದ್ದು ಇದು ಏನು ಮಾಡ್ತೈತೆ ಅಂದರೆ ರಿಲೇಷನ್. ಇಟ್ ರಿಲೇಟ್ಸ್ ಎದಕ್ಕಂದ್ರೆ ಲೆಂತ್ ಮತ್ತು ಆ್ಯಂಗಲ್ಗೆ ರಿಲೇಷನ್ ಕೊಡ್ತೈತೆ ಇದು. ಲೆಂತ್ ಆ್ಯಂಡ್ ಆ್ಯಂಗಲ್ ಆಫ್ ದಿ ಟ್ರಯಾಂಗಲ್. ಇದು ರಿಲೇಷನನ್ನು ಕೊಡ್ತೈತೆ ನಮಗೆ. ಮತ್ತು ಗ್ರೀಕಲ್ಲಿ ನಾವು ಹೆಂಗೆ ಇಂಗ್ಲೀಷ್ ಅಲ್ಫಾಬೆಟಿಕ್ಸ್ ಅದ ನೋಡು ಅದೇ ಥರ ಗ್ರೀಕಲ್ಲಿ ಏನದಾವ ಅಂದ್ರೆ ತೀಟಾ, ಅಲ್ಫಾ, ಬೀಟಾ, ಗಾಮಾ ಈ ಥರ ಅಲ್ಫಾಬೆಟಿಕ್ಸ್ ಅದಾವೆ. ಹಾಗಾಗಿ ಟ್ರಿಗ್ನೋಮೆಟ್ರಿ ಒಳಗೆ ನಾವು ಆ್ಯಂಗಲ್ ಯೂಸ್ ಮಾಡ್ತೀವಲ್ಲ, ದ ಮೋಸ್ಟ್ ಆಫ್ ದಿ ಟ್ರಿಗ್ನೋಮೆಟ್ರಿ ಆ್ಯಂಗಲ್ಸ್ ಆರ್ ಟೇಕನ್ ಫ್ರಮ್ ದಿ ಗ್ರೀಕ್ ವರ್ಡ್ಸ್. ಅವು ಅಂದರೆ ತೀಟಾ, ಇದು ತೀಟಾ, ಅಲ್ಫಾ, ಗಾಮಾ, alpha, beta and gamma. These are the alphabetics used, Greek alphabetics used in the trigonometry angles. ಇದಿಷ್ಟು ಇಂಟ್ರೊಡಕ್ಷನ್ ಆಯಿತು. ಇಂಟ್ರೊಡಕ್ಷನ್ ಒನ್ಸ್ ಅಗೇನ್ ನಾನು ರಿಕಾಲ್ ಮಾಡ್ತೀನಿ. ಟ್ರಿಗ್ನೋಮೆಟ್ರಿ ಅಂದರೆ ಏನಂತಂದ್ರೆ ಟ್ರಿಗ್ನೋಮೆಟ್ರಿದು ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ ಅನ್ನೋದು ಗ್ರೀಕ್ನ ಎರಡು ಪದಗಳಿಂದ ಬಂದಿತ್ತು. ಅದು ಯಾವ್ಯಾವ ಅಂದರೆ ಟ್ರಿಗ್ನಾನ್ ಮತ್ತು ಮೆಟ್ರಾನ್ ಅಂತಂದ್ರೆ. ಟ್ರಿಗ್ನಾನ್ ಮೀನ್ಸ್ ಟ್ರಯಾಂಗಲ್ ಆ್ಯಂಡ್ ಮೆಟ್ರಾನ್ ಮೀನ್ಸ್ ಮೆಜರ್. ಇಟ್ ಲಿಟ್ರಲಿ ಮೀನ್ಸ್ ಟ್ರಿಗ್ನೋಮೆಟ್ರಿ ಮೀನ್ಸ್ ಆ ಮೆಜರ್ ಟ್ರಯಾಂಗಲ್. ಮೆಜರ್ ಎದ್ರದ್ದು ಟ್ರಯಾಂಗಲ್ನ ಮೆಜರ್ ಮಾಡೋಕೆ ನಾವು ಏನಂತ ಕರಿತೀವಿ ಅಂದರೆ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಟ್ರಿಗ್ನೋಮೆಟ್ರಿ ಏನೇನು ರಿಲೇಷನ್ ಮಾಡ್ತೈತಪ್ಪ ಅಂದ್ರೆ ಟ್ರಯಾಂಗಲಿಂದು ಲೆಂತ್ ಮತ್ತು ಆ್ಯಂಗಲನ್ನು ಮೆಜರ್ ಮಾಡೋದನ್ನು ನಾವು ಟ್ರಿಗ್ನೋಮೆಟ್ರಿ ರಿಲೇಟ್ ಮಾಡ್ತೈತಿ. ಮತ್ತು ನಾವು ಟ್ರಿಗ್ನೋಮೆಟ್ರಿ ಇಂಪಾರ್ಟೆನ್ಸ್ ತಿಳ್ಕೊಬೇಕು. ಟ್ರಿಗ್ನೋಮೆಟ್ರಿ ಅಂದರೆ ಏನಂತ ತಿಳ್ಕೊಂಡ್ವಿ ಡೆಫಿನೇಷನ್. ಅದ್ರ ನೆಕ್ಸ್ಟ್ ಅದ್ರ ರಿಲೇಟ್ ಎದಕ್ಕೆ ಐತಂದ್ರೆ ಲೆಂತ್ ಮತ್ತು ಆ್ಯಂಗಲ್ ಇರುತ್ತೆ ಟ್ರಯಾಂಗಲ್. ಅದ್ರ ನೆಕ್ಸ್ಟ್ ಅಲ್ಲಿ ಬರೋವಂಥ ಆ್ಯಂಗಲನ್ನು ನಾವು ಯಾವ ಅಲ್ಫಾಬೆಟಿಕ್ಕಿಂದ ಯೂಸ್ ಮಾಡ್ತೀವಿ ಅಂದರೆ ಗ್ರೀಕ್ ಅಲ್ಫಾಬೆಟಿಕ್ಸ್. ದೀಸ್ ಆರ್ ದಿ ಗ್ರೀಕ್ ಅಲ್ಫಾಬೆಟಿಕ್ಸ್. ತೀಟಾ, ಅಲ್ಫಾ, ಬೀಟಾ ಆ್ಯಂಡ್ ಗಾಮಾ. ಮತ್ತು ಇದರ ಇಂಪಾರ್ಟೆನ್ಸ್ ಇನ್ ದಿ ಆಲ್ ದಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಇದು ಐತಲ್ಲ ಅಲ್ಲಿ ಎಲ್ಲ ಬ್ರಾಂಚ್ ಒಳಗೂ ನಾವೇನು ಮಾಡ್ತೀವಿ ಅಂದ್ರೆ ಟ್ರಿಗ್ನೋಮೆಟ್ರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಅಷ್ಟೇ ಅದ. ಮತ್ತು ಫಿಸಿಕಲ್ ಸೈನ್ಸ್ ಒಳಗೂ ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಇದು ಭಾಳ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಬಂದುಬಿಟ್ಟು ನೆಕ್ಸ್ಟ್ ಇದೇನಾಯ್ತು ಇಷ್ಟೊತ್ತನೇ ಇಂಟ್ರೊಡಕ್ಷನ್ ಆಯಿತು. ನೆಕ್ಸ್ಟ್ ಇದು ರಿಲೇಷನ್ ತಿಳ್ಕೊಳ್ಳೋಣ. ರಿಲೇಷನ್ ಅಂದರೆ ಸೈಡ್ಸ್. ಇಲ್ಲಿ ನಾವು ಯಾವ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ಟ್ರಿಗ್ನೋಮೆಟ್ರಿ ಒಳಗೆ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಯೂಸ್ ಮಾಡ್ತೀವಿ ನಾವು. This is a right angle triangle, 90 degree. Another angle is theta. Call this as ABC right angle triangle. ಇದೇನಕ್ಕೆ ಅಂದ್ರೆ ಈಗ ಇದು ರಿಲೇಷನ್ ಎದಕ್ಕೆ ಬಂದೈತೆ ಅಂದ್ರೆ ರಿಲೇಷನ್ ಬಿಟ್ವೀನ್ ದಿ ಸೈಡ್ಸ್. Sides of the triangle. ಇಲ್ಲಿ ನೀವು ರೈಟ್ ಆಂಗಲ್ ಟ್ರಯಾಂಗಲ್ ನೋಡ್ತಿದ್ದೀರಾ ಫಿಗರ್ ಅಲ್ಲಿ. ಏನಿದೆ ಅಂದ್ರೆ ಒಂದು ಆ್ಯಂಗಲ್ 90 ಡಿಗ್ರಿ, ಅನದರ್ ಆ್ಯಂಗಲ್ ಈಗ ನಾನು ಏನಂತ ಕಾಲ್ ಮಾಡೀನಿ ಅಂದ್ರೆ ತೀಟಾ ಅಂತ ಹೇಳಿದ್ದೀನಿ. ಈಗ ಏನಾಕೈತೆ ಅಂದ್ರೆ ಇಲ್ಲಿ ತೀಟಾ ಅಪೋಸಿಟ್ ಯಾವ ಸೈಡ್ ಐತೆ ಅಂದ್ರೆ AB ಸೈಡ್ ಇದಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಅಪೋಸಿಟ್ ಸೈಡ್ ಆರ್ ಇದನ್ನೇನಂತ ಕರಿತೀವಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ.
ರೆಸಿಪ್ರೊಕಲರ್ ಅಂತ ಕರಿತೀವಿ. ನೆಕ್ಸ್ಟ್ ಬಿ ಸಿ ಇದರ ಅನದರ್ ಸೈಡ್ ಐತಲ್ಲ, ಬಿ ಸಿ ನಾವು ಏನಂತ ಕರಿತೀವಿ ಅಂದ್ರೆ ಅಡ್ಜಸೆಂಟ್ ಆರ್ ಬೇಸ್ ಅಂತಾನು ಕರಿತೀವಿ ಇದಕ್ಕೆ. ನೆಕ್ಸ್ಟ್ ಇದು ಎ ಸಿ ಐತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪೋಟೆನ್ಯೂಸ್ ಅಂತ ಕರಿತೀವಿ. ನೀವು ಎಲ್ಲ ಕಲ್ತಿರ್ಬೋದು ಪೈಥಾಗೋರಸ್ ಥಿಯರಮ್ 10th ಕ್ಲಾಸ್ ಒಳಗೆ. ಏನಂದ್ರೆ ಪೈಥಾಗೋರಸ್ ಥಿಯರಮ್ ಅಂದ್ರೆ ಏನು ಹೇಳ್ತಿರ್ತಾರೆ ನಾವು. ಮತ್ತೆ ಬಿ ಸಿ ಅಡ್ಜಸೆಂಟ್ ಅಂದ್ರೆ ಪಾರ್ಶ್ವಭಾವ ಅಂತ ಕರಿತೀವಿ. ಇದು ಅಪೋಸಿಟ್ ಮತ್ತು ಅಡ್ಜಸೆಂಟ್ ಸ್ಕ್ವಯರ್ ಮಾಡಿ ಯಾರು ಮಾಡಿದ್ರೆ ನಮ್ಗೆ ಏನು ಸಿಗ್ತೈತಿ, ಹೈಪೋಟೆನ್ಯೂಸ್ ಇಂದ ಸ್ಕ್ವಯರ್ ಸಿಗ್ತೈತಿ. ಅಂದ್ರೆ ಪೈಥಾಗೋರಸ್ ಥಿಯರಮ್ ಏನು ಹೇಳ್ತಾರೆ ಅಂದ್ರೆ ದ ಸ್ಕ್ವಯರ್ ಆಫ್ hypotenuse will be equal to the square of sum of the hypotenuse and adjacent side ಅಂತ ಕರಿತೀವಿ. ಇದು ಪೈಥಾಗೋರಸ್ ಥಿಯರಮ್ ಹೇಳ್ತದೆ. ಅಂದ್ರೆ AC ಸ್ಕ್ವಯರ್ will be equal to AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಯಾವ ರೀತಿ ರಿಲೇಷನ್ ಅನ್ನು ಕಂಪೇರ್ ಮಾಡ್ತೀವಿ ಅಂದ್ರೆ ಆಂಗಲ್ ಮತ್ತು ರೇಷಿಯೋಸ್, ಸೈನ್ ಇಂದ ರೇಷಿಯೋಸ್. ಇಲ್ಲಿ ಫಸ್ಟ್ 6 ಬರ್ತಾವೆ ಮೇಜರ್ ಆಗಿ. ಒಂದೇದು ಸೈನ್ ಬರ್ತದೆ. ಸೈನ್ ಥೀಟಾ ಅಂದರೆ ಯಾವ ರೀತಿಯಾಗಿ ಕಾಲ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ದಿ ರೇಷಿಯೋ ಆಫ್ ಅಪೋಸಿಟ್ ಸೈಡ್ ಆ್ಯಂಡ್ ಹೈಪೋಟೆನ್ಯೂಸ್. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೈನ್ ಥೀಟಾ ಅಂತ ಕರಿತೀವಿ. ಇದು ಸೈನ್ ಆ್ಯಂಗಲ್ ಥೀಟಾ ತೊಗೊಂಡಿನಿ, ಯಾವುದೂ ತೊಗೋಬೋದು. ಇಲ್ಲಿ ನಾ ಥೀಟಾ ಅಂತ ಅಷ್ಟೇ ತೊಗೊಂಡಿನಿ ಅಂತ ಥೀಟಾ ಅಂತಲ್ಲ, ನಾವು ಯಾವುದಾದ್ರು ಆ್ಯಂಗಲ್ ಹಾಕೋಬೋದು. ಆದರೆ ನಾವು ಕನ್ವೀನಿಯೆಂಟಾಗಿ ಹೇಳೋಕೆ ಈಸಿ ಆಗಲಿ ಅಂತಂದ್ರೆ ಸೈನ್ ಥೀಟಾ ಅಂತ ತೊಗೊತೀವಿ. ಸೈನ್ ಥೀಟಾ ವಿಲ್ ಬಿ ಈಕ್ವಲ್ ಟು ದಿ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಅಪೋಸಿಟ್ ಶಾರ್ಟ್ಕಟ್ ಆಗಿ ಬರೀತಿದ್ದೀನಿ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. Second one cos theta will be equal to the adjacent or base divided by hypotenuse. Adjacent divided by hypotenuse. Third one tan theta equal to the tan theta ಇನ್ನೊಂದು ಯಾವ ರೀತಿ ನೆನಪಿಟ್ಕೋಬೇಕಂದ್ರೆ ಸೈನ್ ಬೈ ಕಾಸ್ ಮಾಡಿದ್ರೆ ಅದೇ ಬರ್ತೈತಿ. ಡೆಫಿನೇಷನ್ ಏನಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ tan theta ಹಾಕೈತಿ. ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನೆಕ್ಸ್ಟ್ ಫೋರ್ತ್ ಒನ್ ಕೊಸೆಕ್ ಥೀಟಾ. ಕೊಸೆಕ್ ಥೀಟಾ ಅಂದರೆ ಸೈನ್ ಇದ್ದು ರೆಸಿಪ್ರೋಕಲ್ ಆಕೈತೆ, ಅಂದರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಆಕೈತಿ. ಫಿಫ್ತ್ ಒನ್ ಕೊಸೆಕ್ ಆಯ್ತು. ನೆಕ್ಸ್ಟ್ ಸೆಕ್ ಥೀಟಾ. ಕಾಸ್ ಇದ್ದು ರೆಸಿಪ್ರೋಕಲ್ ಆಕೈತೆ, ಅಂದ್ರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಕೈತಿ. ಸಿಕ್ಸ್ತ್ ಒನ್ ಕಾಟ್ ಥೀಟಾ. ಇದು ಟ್ಯಾನ್ ಥೀಟಾದ ರೆಸಿಪ್ರೋಕಲ್ ಆಗಿರ್ತೈತಿ. ಟ್ಯಾನ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ divided by hypotenuse. These are the 6 major relation between the sides and angle. ಇಲ್ಲಿ ಮತ್ತೆ ಇಲ್ಲಿ ಏನೇನು ರಿಲೇಷನ್ ಐತಂದ್ರೆ ಇವು ರೇಷಿಯೋಸ್, ಸೈಡ್ಸ್ ಇಂದು. ಇದು ಏನಾಗೈತಿ, ಆಂಗಲ್ ಆಕೈತಿ. ಆಂಗಲ್ ಮತ್ತು ಸೈಡ್ಸ್ ಇಂದು ರೇಷಿಯೋನ ನಾವು ಇಲ್ಲಿ ಹೇಳ್ತೀವಿ. 6 ಮೇಜರ್ ಇವನ್ನ ನೆನಪಿಟ್ಕೋಬೇಕು. ಸೈನ್ ಥೀಟಾ ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಇದು ಟ್ಯಾನ್ ಥೀಟಾ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಆ್ಯಂಡ್ ಕೊಸೆಕ್ ಥೀಟಾ ಅಂದರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್. ಸೆಕ್ ಥೀಟಾ ಅಂದರೆ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಲಾಸ್ಟ್ ಒನ್ ಬಂದ್ಬಿಟ್ಟು ಕಾಟ್ ಥೀಟಾ ಅಂದರೆ ಕಾಟ್ ಥೀಟಾ ಅಂದ್ರೆ ಅಪೋಸಿಟ್ ಆಕೈತಿ, ಸಾರಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಆಕೈತಿ. ನೆಕ್ಸ್ಟ್ ಈಗ ಇವು ರಿಲೇಷನ್ ತಿಳ್ಕೊಂಡು ಟ್ರಿಗ್ನೋಮೆಟ್ರಿಕ್ ಒಳಗೆ ಒಂದಿಷ್ಟು ಫಾರ್ಮುಲಾ ಬರ್ತಾವೆ. ಅವು ಫಾರ್ಮುಲಾ ಲಿಸ್ಟ್ ಮಾಡ್ಕೊತ ಹೋಗ್ತೀವಿ ನೋಡಿ. ಈಗ ನಾವು ಏನು ಮಾಡಿದ್ವಿ ಅಂದ್ರೆ ಸಿಕ್ಸ್ ರಿಲೇಷನನ್ನು ನೋಡಿದ್ವಿ. ಅಂದರೆ ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್, ಕಾಟ್. ಇಲ್ಲಿ ಫಸ್ಟ್ 3 ಏನದವಲ್ಲ ಇದ್ರದ್ದು ರಿಲೇಷನ್ ಮತ್ತು ಗೊತ್ತಾಗ್ತದೆ. ಅಂದ್ರೆ ಫಸ್ಟ್ ತ್ರೀ ನೆಕ್ಸ್ಟ್ 3ಗೆ ಏನಾದ ರಿಲೇಷನ್ ಅಂದ್ರೆ ರೆಸಿಪ್ರೋಕಲ್ ಅದಾವೆ. ಇವು 3 ನೆಕ್ಸ್ಟ್ 3 ಬರೋವೇನದಾವೆ ರೆಸಿಪ್ರೋಕಲ್ ಅದಾವೆ. ಒಂದು ಬರೀತೀವಿ ನೋಡಿದ್ರೆ ಫಸ್ಟ್ ಏನೈತಂದ್ರೆ ಸೈನ್ ಥೀಟಾ will be equal to the reciprocal of the cosec theta, ಅಂದರೆ 1 divided by cosec theta.
ಥರ್ಡ್ ಒನ್ ಏನೈತಂದ್ರೆ ಕಾಸ್ ಥೀಟಾ. ಕಾಸ್ ಥೀಟಾ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಏನೈತೆ ಯಾವುದಕ್ಕೆ ರೆಸಿಪ್ರೋಕಲ್ ಐತಿ ಸೆಕ್ ಥೀಟಾ ರೆಸಿಪ್ರೋಕಲ್ ಐತಿ. ಅದೇ ಥರ ಥರ್ಡ್ ಒನ್ ಏನೈತಂದ್ರೆ ಟ್ಯಾನ್ ಥೀಟಾ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಟ್ ಥೀಟಾ. ಅದೇ ಥರನ ಇದನ್ನ ರೆಸಿಪ್ರೋಕಲ್ ಆಗಿ ಬಿಡ್ಬೋದು. ಯಾವ ರೀತಿ ಆಕೈತೆ ಅಂದ್ರೆ ಫೋರ್ತ್ ಒನ್ ಕೊಸೆಕ್ ಥೀಟಾ ವಿಲ್ ಬಿ ಆಲ್ಸೋ ಈಕ್ವಲ್ ಟು ದಿ 1 divided by sin theta. Fifth one, sec theta will be equal to the 1 divided by cos theta. Sixth one, cot theta equal to the 1 by tan theta. ನೆಕ್ಸ್ಟ್ ಇದೇನಾಗೈತಂದ್ರೆ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಸಿಗ್ತೈತಿ. ಅದಕ್ಕೆ ಅವು 3 ಫಾರ್ಮುಲಾ ಬರುತ್ತೆ. ಅಂದ್ರೆ sin theta into cosec theta will be equal to ಏನಾಕೈತೆ ಅಂದ್ರೆ 1 ಆಕೈತಿದ್ರ ವ್ಯಾಲ್ಯೂ. ಅಂದರೆ ಇವು ರಿಸಲ್ಟ್ ನೆನ್ಪಿಟ್ಕೊಂಡ್ರೆ ಅದಕ್ಕೆ ಹೆಲ್ಪ್ ಆಕೈತೆ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹೆಲ್ಪ್ ಆಕೈತಿ. ನೋಡ್ರಿ sin theta ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಯ್ತು ಅಂದ್ರೆ sin theta into cos theta will be equal to 1. ಅದೇ ಥರನ cos theta into sec theta equal to 1. tan theta into cot theta equal to 1. ಇವು 3 ರಿಸಲ್ಟ್ಸ್ ಮತ್ತೆ ಇವನ್ನೆಲ್ಲ ನೆನಪಿಟ್ಕೋಬೇಕಾಗೈತೆ. ಯಾಕಂದ್ರೆ ಪ್ರಾಬ್ಲಮ್ಸ್ ಮಾಡೋ ಮುಂದೆ ಸೈನ್ ಅಂದರೆ ಏನಂತ ಗೊತ್ತಿರಬೇಕು, ಕೊಸೆಕ್ ಅಂದರೆ ಏನಂತ ಗೊತ್ತಿರಬೇಕು, ಸೈನ್ ಮತ್ತು ಕಾಸಿಗೆ ಮತ್ತು ಸೈನ್ ಮತ್ತು ಕೊಸೆಕಿಗೆ ಯಾವ ರೀತಿ ರಿಲೇಷನ್ ಐತೆ ಅಂತ ಗೊತ್ತಿರಬೇಕಾಗ್ತೈತಿ. ಹಾಗಾಗಿ ಇನ್ನೊಂದ್ಸಲಿ ಮತ್ತೆ ಹೇಳ್ಬಿಡ್ತೀನಿ ನಾನು. ಸೈನ್ ಅಂದರೆ ಅಪೋಸಿಟ್ ಬೈ ಹೈಪೋಟೆನಿಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಿಸ್, ಟ್ಯಾನ್ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್, ಕೊಸೆಕ್ ಅಂದರೆ ಹೈಪೋಟೆನಿಸ್ ಡಿವೈಡೆಡ್ ಬೈ ಅಪೋಸಿಟ್, ಅದೇ ಥರ ಸೆಕ್ ಅಂದರೆ ಹೈಪೋಟೆನಿಸ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಕಾಟ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಿಸ್. ಅದೇ ಥರ ಇವು ರಿಲೇಷನ್ ನೆನಪಿಟ್ಟುವರೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಈಸಿಯಾಗಿ ಕ್ಯಾಚ್ ಆಗ್ತೈತಿ. ಸೈನ್ ಈಕ್ವಲ್ ಟು 1 ಬೈ ಕೊಸೆಕ್ ಅಂದರೆ ರಿಲೇಷನ್ನ ರೆಸಿಪ್ರೋಕಲ್ ಆಗಿ ಐತಿ. ಮತ್ತು ಕಾಸ್ ಅಂದರೆ 1 ಬೈ ಸೆಕ್, ಟ್ಯಾನ್ ಅಂದರೆ 1 ಬೈ ಕಾಟ್. ಸೆಕ್ ಅಂದರೆ ಏನಕ್ಕೈತೆ ಅಂದ್ರೆ ಅದನ್ನೇ ಏನು ಮಾಡ್ತೀನಿ ಅಂದರೆ ಇಂಟರ್ಚೇಂಜ್ ಮಾಡಿದ್ದೀನಿ. ಕೊಸೆಕ್ ಅಂದರೆ 1 ಬೈ ಸೈನ್ ಅಂತ ಬರಿಬೋದು, ಸೆಕ್ ಅಂದರೆ 1 ಬೈ ಕಾಸ್ ಅಂತ ಬರಿಬೋದು, ಕಾಟ್ ಅಂದರೆ 1 ಬೈ ಟ್ಯಾನ್ ಅಂತ ಬರಿಬೋದು. ಇವ್ರು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈಕ್ವಲ್ ಟು 1 ಬರ್ತೈತಿ. ಇವು ರಿಸಲ್ಟ್ಸ್ ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಪೈಥಾಗೋರಸ್ ಥಿಯರಮಿಂದ ಸಮ್ ಮೋರ್ ರಿಸಲ್ಟ್ನ ನಾವು ಪ್ರೂವ್ ಮಾಡೋಣ. ಅದು ಯಾವ ರೀತಿ ಅಂತ ಥಿಯರಮ್ ಮೂಲಕ ನಾನು ತಿಳಿಸ್ತೀನಿ. ಈ ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ರಿಲೇಷನ್ಸ್ ಯಾವ ರೀತಿ ಇರ್ತದೆ, ರಿಲೇಷನ್ಸ್ ಬಿಟ್ವೀನ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಈಗ ನೋಡಿದ್ರಲ್ಲ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ಈ ಥರ ರಿಲೇಷನ್ಸ್ ಅದಾವಲ್ಲ ಆ ರಿಲೇಷನ್ ಯಾವ ರೀತಿ ಫಾರ್ಮುಲಾ ಮಾಡೋದಂತಂದು ಥಿಯರಮ್ ಮೂಲಕ ತೋರಿಸ್ತೀನಿ. ಈಗ ರಿಲೇಷನ್ ಬಿಟ್ವೀನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದನ್ನ ಯಾವ ರೀತಿಯಾಗಿ ನಾವು ಫಾರ್ಮುಲಾನ ಪ್ರೂವ್ ಮಾಡ್ಬೇಕಂದ್ರೆ ಪೈಥಾಗೋರಸ್ ಥಿಯರಮ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದಲ್ಲ ಅದೇ ಇದಕ್ಕೆ ಎಲ್ಲದಕ್ಕೂ ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು. ಹಾಗಾಗಿ ನಾವು ಫಸ್ಟ್ ಏನು ಮಾಡ್ತೀನಿ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC. ಆಗಲೇ ಹೇಳ್ದಂಗೆ ಇಲ್ಲಿ 90 ಡಿಗ್ರಿ, ಇಲ್ಲಿ ಥೀಟಾ ಅಂತ ತೊಗೊತೀವಿ. ಥೀಟಾ ಅಪೋಸಿಟ್ ಆ್ಯಂಗಲ್ ಏನಾಕೈತೆ ಅಂದ್ರೆ ಅಪೋಸಿಟ್ ಸೈಡ್ ಆಕೈತಿ. ಇದು ಸ್ವಲ್ಪ ಮಾಡಿ ಬರ್ತೀನಿ. ನೆಕ್ಸ್ಟ್ ಇದು ಏನಾಕೈತಿ ಅಡ್ಜಸೆಂಟ್ ಆಗಿರ್ತೈತಿ. ಅಡ್ಜಸೆಂಟ್ ಸೈಡ್ ಅವ್ರ ಬೇಸ್ ಅಂತಲೂ ಕರಿತೀವಿ, ಹೈಪೋಟೆನಸ್ ಆಕೈತಿ. ಇದು ಇದಕ್ಕೆ ನಾನು ಹೆಸರು ಕೊಟ್ಬಿಡ್ತೀನಿ. ಇಲ್ಲಿ ಇದಕ್ಕೆ ಅಪೋಸಿಟಿಗೆ ನಾನು ಏನಂತ ಕೊಡ್ತೀನಿ ಅಂದರೆ A ಅಂತ ಕೊಡ್ತೀನಿ, ಅಡ್ಜಸೆಂಟಿಗೆ B ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಹೈಪೋಟೆನಸ್ಗೆ C ಅಂತ ಕೊಟ್ಬಿಡ್ತೀನಿ. ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ನಾವು ಇದನ್ನು ಇಕ್ವೇಷನ್ ಬರಿಬೇಕಲ್ಲ, ಅದು ಯಾವ ರೀತಿ ಬರಿತೀವಿ ಅಂದ್ರೆ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಇಕ್ವೇಷನ್ ಹೆಂಗೆ ಬರಿಬೋದು ಅಂದರೆ C ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂತ ಬರಿಬೋದು. C ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್.
ಅಂದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಈ ಇಕ್ವೇಷನ್ಗೆ ನಾ ಏನಂತ ಕೊಡ್ತೀನಿ ಅಂದರೆ ಹೆಸರು 1 ಅಂತ ಕೊಡ್ತೀನಿ. ಇಕ್ವೇಷನ್ 1 ಅಂತ ಕಾಲ್ ಮಾಡ್ತೀನಿ. ನೆಕ್ಸ್ಟ್ ಈ ಇಕ್ವೇಷನ್ 1 ನಾನು ಏನು ಮಾಡ್ತೀನಿ ಅಂದ್ರೆ ಡಿವೈಡಿಂಗ್ ಥ್ರೂ ಔಟ್ ಬೈ ದಿ ಸಿ ಸ್ಕ್ವೇರ್ ಮಾಡ್ತೀನಿ. ಅಂದರೆ ಸಿ ಸ್ಕ್ವೇರಿಂದ ಈ ಇಕ್ವೇಷನನ್ನು ಡಿವೈಡ್ ಮಾಡಿದರೆ ಏನು ಸಿಗ್ತದೆ ನೋಡೋಣ. ಡಿವೈಡಿಂಗ್ equation 1 with c square throughout. ಅವಾಗ ಏನು ಸಿಗ್ತದಂದ್ರೆ therefore we get c square divided by c square equal to a square divided by c square plus b square divided by c square. ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗಿ 1 ಉಳಿತೈತಿ. ನೆಕ್ಸ್ಟ್ ಇದು a by c ಹೋಲ್ ಸ್ಕ್ವೇರ್ ಪ್ಲಸ್ b by c ಹೋಲ್ ಸ್ಕ್ವೇರ್. ಇದು 1 ಆಯ್ತಾ. ನಾನು ಇಲ್ಲಿ ಇದನ್ನ ಅಪೋಸಿಟನ್ನು ಏನಂತ ಕಾಲ್ ಮಾಡೀನಿ, a ಅಂತ ಕಾಲ್ ಮಾಡೀನಿ. ಮತ್ತು ಏನ ಅಡ್ಜಸ್ಟ್ ಇದು c ಅಂದರೆ ಹೈಪೋಟೆನ್ಯೂಸ್. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದರೆ ಏನು ನನಗೆ ಆಗಲೇ ರಿಲೇಷನ್ ಬರ್ತಿದ್ದಲ್ಲ ಅದು ಏನಕ್ಕೈತೆ ಅಂದ್ರೆ ಸೈನ್ ಥೀಟಾ ಆಕೈತೆ. ಅಂದ್ರೆ 1 ಇದನ್ನು ಬರಿತೀನಿ ನೋಡಿ ಇಲ್ಲಿ ಕಂಟಿನ್ಯೂ ಮಾಡಿ. Therefore 1 equal to a ಅಂದ್ರೆ ಅಪೋಸಿಟ್ divided by c ಅಂದ್ರೆ ಹೈಪೋಟೆನ್ಯೂಸ್ ಹೋಲ್ ಸ್ಕ್ವೇರ್ ಪ್ಲಸ್ ಏನೈತಿ ಇಲ್ಲಿ b ಅಂದ್ರೆ ಅಡ್ಜಸೆಂಟ್ ಅಡ್ಜಸೆಂಟ್ divided by c ಅಂದ್ರೆ ಹೈಪೋಟೆನ್ಯೂಸ್ ಹೋಲ್ ಸ್ಕ್ವೇರ್. ನಮಗೇನು ಗೊತ್ತೈತಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದರೆ ಏನಂತ ಗೊತ್ತೈತಂದ್ರೆ ಸೈನ್ ಥೀಟಾ ಅಂತ ಗೊತ್ತೈತಿ. ಅದಕ್ಕೆ ಸೈನ್ ಥೀಟಾ ಹೋಲ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಅಂತ ಗೊತ್ತೈತಿ ಈಕ್ವಲ್ ಟು 1. ದೇರ್ಫೋರ್ ಇದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಆಕೈತೆ. ಎದಕ್ಕಂದ್ರೆ ಇದನ್ನು ಮತ್ತೆ ರೀಅರೇಂಜ್ ಆಗಿ ಬರಿತೀನಿ ನೋಡ್ರಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು 1. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಎದಕ್ಕಂದ್ರೆ ನಾವು ಲೆಕ್ಕ ಮಾಡಬೇಕಾದ್ರೆ ಏನಕ್ಕೈತಂದ್ರೆ ಸೈನ್ ಸ್ಕ್ವೇರ್ ಕೊಟ್ಟು ನಮ್ಗೇನು ಕಂಡುಹಿಡಿಯುತ್ತೆ ಅಂದ್ರೆ ಕಾಸ್ ಥೀಟಾ ಕಂಡುಹಿಡಿಯೋ ಅನ್ಬೋದು. ಅಂದ್ರೆ ರೀಅರೇಂಜ್ ಮಾಡಿನೂ ಕೇಳ್ಬೋದಾಕೈತಿ. ಈಗ ನಾನು ಇದನ್ನು ಸ್ವಲ್ಪ ರೀಅರೇಂಜ್ ಮಾಡಿ ಇನ್ನೊಂದು ಫಾರ್ಮುಲಾ ತರ್ತೀನಿ ನೋಡ್ರಿ. ಅದು ಹೆಂಗಂದ್ರೆ ನನಗೇನು ಗೊತ್ತೈತಿ ಸೈನ್ ಥೀಟಾ ಅಂತ ಗೊತ್ತೈತಿ, ಸೈನ್ ಸ್ಕ್ವೇರ್ ಥೀಟಾ ಗೊತ್ತೈತಿ. ಅಡ್ರೆಸ್ ಏನು ಮಾಡೋದು ಇಲ್ಲೇನಾಕೈತಂದ್ರೆ ಇದನ್ನು ಆ ಕಡೆ ಹೋಯ್ತೀನಿ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ನಾ ಏನು ಮಾಡ್ಬೋದು ಅಂದ್ರೆ 1 ಸ್ಕ್ವೇರ್ ಮಾಡಿದ್ರೆ ಏನು ಬರ್ತೈತಿ 1 ಬರ್ತೈತಲ್ಲ. ಅಂಕ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಅದಕ್ಕೆ ಏನಕ್ಕೈತಂದ್ರೆ ಇದು ಯಾವ ರೀತಿ ಕಾಣ್ತೈತಂದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ವಿ ಆಲ್ ನೋ ದಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ ಇದು ಫಾರ್ಮುಲಾ ಏನೈತಂದ್ರೆ a ಪ್ಲಸ್ b ಇಂಟು a ಮೈನಸ್ b. ಆ ಫಾರ್ಮುಲಾ ನಾ ಏನು ಎಲ್ಲಾಗ್ತೇವೆ ಅಂದರೆ ಇಲ್ಲ ಆಗ್ತದೆ. therefore we get ಏನಾಗ್ತೈತಂದ್ರೆ ಸೈನ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ನನಗೇನು ಬೇಕು ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಇದಾಗ್ತದೆ. ಬರೀ ಸೈನ್ ಥೀಟಾ ಬೇಕಂದ್ರೆ ಏನು ಮಾಡಬೇಕು ಸ್ಕ್ವೇರ್ ರೂಟ್ ಹಾಕ್ಬಿಟ್ರೆ ಸೈನ್ ಥೀಟಾ ಬರ್ತೈತೆ. ಅದಕ್ಕೆ ಸೈನ್ ಥೀಟಾ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ದೀಸ್ ಆರ್ ದಿ 2 ಇಂಪಾರ್ಟೆಂಟ್ ಫಾರ್ಮುಲಾಸ್. ಇಲ್ಲಿ ಟ್ರಿಗ್ನೋಮೆಟ್ರಿ ಒಳಗೆ ಹೆಂಗಂದ್ರೆ ಒಂದು ಫಾರ್ಮುಲಾ ಬಂತಂದ್ರೆ ಅದರಿಂದ ಭಾಳ ಫಾರ್ಮುಲಾ ತೊಗೋಬೋದು. ಈಗ ನಾನು ಸಿಕ್ಕಿರೋದು ಇದೇ ಒಂದು ಫಾರ್ಮುಲಾನ ನಾನು ಸೈನ್ ಥೀಟಾ ಈಗ ಯೂಸ್ ಮಾಡ್ಕೊಂಡೆ. ನೀವು ಟ್ರೈ ಮಾಡಿರಿ. ಹೆಂಗಂದ್ರೆ ಈಗ ನಾನು ಸೈನ್ ಥೀಟಾನ ಇಲ್ಲಿ ಇಟ್ಕೊಂಡೀನಿ, ಕಾಸ್ ಥೀಟಾನ ಆ ಕಡೆ ಕಳ್ಸೀನಿ. ಅದೇ ಥರನ ನೀವು ಕಾಸ್ ಥೀಟಾ ಇಲ್ಲಿ ಇಟ್ಕೊರಿ, ಸೈನ್ ಥೀಟಾ ಇಲ್ಲಿ ತೊಗೋರಿ, ಅದರಿಂದ ಇನ್ನೊಂದು ಫಾರ್ಮುಲಾ ಬರ್ತದೆ. ಅದೇ ಥರನ ಎಲ್ಲನೂ ಫಾರ್ಮುಲಾನ ಲಿಸ್ಟ್ ಮಾಡ್ಕೊಂಡು ಹೋಗ್ಬೇಕು ಟ್ರಿಗ್ನೋಮೆಟ್ರಿ ಒಳಗೆ. ಯಾಕಂದ್ರೆ ಪ್ರಾಬ್ಲಮ್ ಬಂದಾಗ ನಾವು ಈ ಫಾರ್ಮುಲಾನ ಇದಕ್ಕೆ ಯೂಸ್ ಮಾಡ್ಬೇಕಂದಾಗ ಗೊತ್ತಾಗಿಲ್ಲ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಕೈತೆ ನಿಮ್ಗೆ. ಅಂದ್ರೆ ಲಿಸ್ಟ್ ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ಟ್ರೈ ಮಾಡತ್ತಾನೆ ಏನು ಮಾಡಿರಿ ಲಿಸ್ಟ್ ನೋಡ್ಕೊಂಡು ಫಾರ್ಮುಲಾನ ಹಾಕ್ಕೊಂತ ಹೋಗ್ರಿ. ಆಮೇಲೆ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡ್ಕೊರಿ. ಇವೆಲ್ಲ ಇಂಪಾರ್ಟೆಂಟ್. ಇದಕ್ಕೆ ನಾನು 2 ಅಂತ ಕೊಡ್ತೀನಿ ಇಕ್ವೇಷನ್. ಆಲ್ರೆಡಿ 1 ಅಂತಂದು ಇಲ್ಲಿ ಪೈಥಾಗರಸ್ ಥಿಯರಮ್ ಇಕ್ವೇಷನಿಗೆ ಕೊಟ್ಟಿನಿ. ಅದಕ್ಕೆ ಇದು 2 ಇದು 3. ಅದೇ ಥರನ ಇದನ್ನು ಪೈಥಾಗರಸ್ಸಿಂದ ಇಟ್ಕೊಂಡು ನಾನು ಇನ್ನೊಂದು 2
ಫಾರ್ಮುಲಾ ಮಾಡ್ತೀನಿ, ಅದು ಇದು ಇಂಪಾರ್ಟೆಂಟ್. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು 1. ಆ ಫಾರ್ಮುಲೆಯಿಂದ ಮತ್ತು ಈ ಫಾರ್ಮುಲಾ ಬರ್ತೈತಿ. ಅದೇ ಥರನೇ ಇದನ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಫಾರ್ಮುಲಾ ಮಾಡ್ತೀನಿ. ಏನು ಮಾಡಿದ್ದೆ ಅಂದರೆ ಡಿವೈಡ್ ಮಾಡಿದ್ದೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಎ ಸ್ಕ್ವೇರಿಂದ ಏನು ಮಾಡ್ತೀನಿ ಅಂದ್ರೆ ಥ್ರೂಔಟ್ ಡಿವೈಡ್ ಮಾಡ್ತೀನಿ. ಅವಾಗ ಏನು ಸಿಗ್ತೈತೆ ರಿಸಲ್ಟ್ ನೋಡೋಣ. ಎ ಸ್ಕ್ವೇರಿಂದ ಡಿವೈಡ್ ಮಾಡಿದರೆ ನೆಕ್ಸ್ಟ್ ಏನು ಸಿಗ್ತೈತಿ, ಸಿ ಸ್ಕ್ವೇರ್ divided by a square will be equal to a square equal to a square plus b square divided by a square. Next c square ಇದು ಹಂಗೆ ಇರಲಿ, c by a whole square equal to 1 plus b by a whole square. c ಅಂದರೆ ಏನಿಲ್ಲ ಐತಿ, ಹೈಪೋಟೆನ್ಯೂಸ್ ಅಂತ ಐತಿ. ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಎ ಅಂದರೆ ಏನೈತಿ ಇಲ್ಲಿ, ಅಪೋಸಿಟ್ ಸೈಡ್ ಅಂತ ಐತಿ. ಸ್ಕ್ವೇರ್ 1 ಪ್ಲಸ್ ಬಿ ಅಂದರೆ ಏನೈತಿ, ಅಡ್ಜಸೆಂಟ್ ಅಂತ ಐತಿ. ಡಿವೈಡೆಡ್ ಬೈ ಸಿ ಅಂದರೆ ಏನೈತಿ, ಹೈಪೋಟೆನ್ಯೂಸ್ ಅಂತ ಐತಿ. ನಮ್ಗೇನು ಗೊತ್ತೈತೆ ಅಂತ, ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಅಂದ್ರೆ ಏನಂತ ಗೊತ್ತೈತಿ. ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಅಂದ್ರೆ ಏನು, ಅಪೋಸಿಟ್ ಸೈಡ್ ಅಂದ್ರೆ ಇದು ಕೊಸೆಕ್ ಥೀಟಾ ಅಂತ ಆಗ್ತೈತೆ. ಕೊಸೆಕ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಇಲ್ಲಿ ತಳಗ ಎ ಅಂತ ಐತಿ. ಎ ಅಂದ್ರೆ ಏನಂತ ಅಪೋಸಿಟ್ ಸೈಡ್ ಅಂತ. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಹೋಲ್ ಸ್ಕ್ವೇರ್ ಅಂತ ಐತಿ ಇಲ್ಲಿ. ಇದು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದರೆ ಕಾಟ್ ಥೀಟಾ ಅಂತ ಆಕೈತಿ, ಕಾಟ್ ಸ್ಕ್ವೇರ್ ಥೀಟಾ. ಇದು ಕೂಡ ಒಂದು ಇಂಪಾರ್ಟೆಂಟ್ ರಿಸಲ್ಟ್. ಇದನ್ನು ರೀಅರೇಂಜ್ ಮಾಡಿ ಯಾವ ರೀತಿ ಬರೀತೀನಿ ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು ಕೊಸೆಕ್ ಥೀಟಾ, ಕೊಸೆಕ್ ಸ್ಕ್ವೇರ್ ಥೀಟಾ. ಇದನ್ನು ಇಕ್ವೇಷನ್ ಇಲ್ಲಿ 3 ಅಂತ ಕೊಟ್ಟಿದ್ದೆ. ನೆಕ್ಸ್ಟ್ ಏನಾಕೈತಿ, ಇದು 4, ಇಕ್ವೇಷನ್ 4 ಆಕೈತಿ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು ಕೊಸೆಕ್ ಥೀಟಾ. ಇದನ್ನು ರೀಅರೇಂಜ್ ಮಾಡಿ ಕಾಟ್ ಸ್ಕ್ವೇರ್ ಥೀಟಾ ರೀಅರೇಂಜ್ ಮಾಡಿದರೆ ಕಾಟ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ -1 ಅಂತ ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ರಿಸಲ್ಟ್, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ. ಇದು ಇಂಪಾರ್ಟೆಂಟ್ ರಿಸಲ್ಟ್. ಅಗೇನ್ ನಾ ಏನು ಮಾಡ್ತೀನಿ ಅಂದ್ರೆ, ಈ ಪೈಥಾಗೋರಸ್ಸಿಂದು ಇಕ್ವೇಷನ್ ಐತಲ್ಲ, ಈಗ ಫಸ್ಟ್ ಏನು ಮಾಡಿದೆ ನಾನು ಸಿ ಸ್ಕ್ವೇರಿಂದ ಡಿವೈಡ್ ಮಾಡಿದೆ. ನೆಕ್ಸ್ಟ್ ಸಿ ಸ್ಕ್ವೇರಿಂದ ಡಿವೈಡ್ ಮಾಡಿದೆ. ಅದರಿಂದ 2 ಇಂಪಾರ್ಟೆಂಟ್ ರಿಸಲ್ಟ್ ಸಿಕ್ಕು. ನೆಕ್ಸ್ಟ್ ಏನು ಮಾಡಿದೆ, ಎ ಸ್ಕ್ವೇರಿಂದ ಡಿವೈಡ್. ನಿಮ್ಮ ನೆನಪಾಗಲಿ ಅಂತಂದು ಕಂಟಿನ್ಯೂ ಯಾವ ರೀತಿ ಆಗಿದ್ರೂ ಹೋಗ್ಬೋದು. ಫಸ್ಟ್ ಎ ಆಗಲಿ ಬಿ ಆಗಲಿ ಹೆಂಗಾರ, ಆದ್ರೆ ಈ ಇಕ್ವೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಸಿ ಸ್ಕ್ವೇರಿಂದ ಡಿವೈಡ್ ಮಾಡಿದ್ರೆ ಒಂದು ಇಕ್ವೇಷನ್ ಸಿಗ್ತೈತಿ, ಆಮೇಲೆ ಎ ಸ್ಕ್ವೇರ್. ನೆಕ್ಸ್ಟ್ ಈಗ ಉಳಿದಿರೋದು ಯಾವುದು, ಬಿ ಒಂದು ಉಳಿದೈತಿ, ಅದನ್ನು ಸುಮ್ಮನೆ ಅದಕ್ಕೆ ಬಿಡೋದು, ಅದರಿಂದಲೇ ಡಿವೈಡ್ ಮಾಡಿಬಿಡೋಣ. ಬಿ ಸ್ಕ್ವೇರಿಂದ ಡಿವೈಡ್ ಮಾಡಿದರೆ ಏನು ಸಿಗ್ತೈತೆ ಅಂದ್ರೆ, ನೆಕ್ಸ್ಟ್ ಈಗ ಡಿವೈಡಿಂಗ್ equation 1 with b square throughout. ಅವಾಗ ಏನು ಸಿಗ್ತೈತಿ ನೋಡೋಣ. ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ನೆಕ್ಸ್ಟ್ ಏನೈತಿ, ಎ ಸ್ಕ್ವೇರ್ divided by b square plus b square divided by b square. Next ಏನಂತ c square divided by b. ಅದನ್ನ therefore c divided by b whole square equal to a by b whole square plus ಇದು ಕ್ಯಾನ್ಸಲ್ ಆಗಿ 1 ಅಂತ ಉಳಿತೈತೆ. ನೆಕ್ಸ್ಟ್ ನಮ್ಗೇನು ಗೊತ್ತೈತೆ ಅಂದ್ರೆ, ಸಿ ಅಂದರೆ ಏನು, ಹೈಪೋಟೆನ್ಯೂಸ್. ಬಿ ಅಂದರೆ ಏನು, ಅಡ್ಜಸೆಂಟ್ ಸೈಡ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಎ ಅಂದರೆ ಅಪೋಸಿಟ್ ಸೈಡ್, ಬಿ ಅಂದರೆ ಅಡ್ಜಸೆಂಟ್ ಸೈಡ್ ಪ್ಲಸ್ 1. ನಿಮ್ಗೆ ಗೊತ್ತೈತಿ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ ಏನಂತಂದ್ರೆ,
hypotenuse divided by adjacent ಅಂದ್ರೆ sec theta ಆಕೈತಿ. sec theta equal to opposite divided by adjacent ಅಂದ್ರೆ tan theta ಆಕೈತಿ equal plus 1 ಅದನ್ನ ಈ ಕಡೆ ಬರ್ತೀನಿ. sec square theta will be equal to tan square theta plus 1 ಅಂತ ಆಕೈತಿ. ಇದನ್ನ ರಿಅರೇಂಜ್ ಮಾಡಿದಾಗ ಏನಾಗೈತೆ ಅಂದ್ರೆ 1 plus tan square theta will be equal to sec square theta. ಇದು ಕೂಡ ಇಂಪಾರ್ಟೆಂಟ್ ರಿಸಲ್ಟ್ ಆಕೈತಿ. ಇದಕ್ಕೆ ನಂಬರ್ 5 ಅಂತ ಕೊಡ್ತೀನಿ. ಇಷ್ಟೊತ್ತಡ ಏನು ಬರುತ್ತೆ ಫಾರ್ಮುಲಾ ಅವೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾ. ಇದನ್ನು ರಿಅರೇಂಜ್ ಮಾಡಿದಾಗ ಮತ್ತೆ ಏನು ಬರ್ತದೆ ಅಂದ್ರೆ tan square theta equal to sec square theta minus 1 ಆಕೈತಿ. ಇವೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾ. ಒಂದು ಕಡೆ ಅಷ್ಟು ಒಂದು ಲಿಸ್ಟೊಳಗೆ ಹಾಕಬೇಕು. ಇದರಿಂದ ಮತ್ತೆ ಈಗ ನಮಗೆ theta will be equal to sin theta divided by cos theta ಅಂತ ಗೊತ್ತೈತಿ. ಮೇಲೆ ಆಗಲೇ ಫಾರ್ಮುಲಾ ಬರ್ತದೆ. ಸೆಕೆಂಡ್ ಫಾರ್ಮುಲಾ ಏನು ಹೇಳ್ತೈತೆ ಅಂದ್ರೆ sin square theta plus cos square theta will be equal to 1 ಅಂತ ಗೊತ್ತೈತಿ. ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ರಿಅರೇಂಜ್ ಹೆಂಗೆ ಮಾಡ್ತೀನಿ ಅಂದ್ರೆ ಈಗ tan theta equal to sin theta divided by cos theta ಅಂತ ಗೊತ್ತೈತಿ. ಈ ಸೈನನ್ನು ರಿಅರೇಂಜ್ ಮಾಡಿದಾಗ ಏನು ಸಿಗ್ತೈತೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಾ ಈಗ sin theta ಬೇಕು ನನಗಷ್ಟೇ ಅಂದ್ರೆ ಅದು ಫಾರ್ಮುಲಾ ಬರೀಬೋದು. ಇಲ್ಲಾಂದ್ರೆ sin square theta equal to 1 minus cos square theta. ಮತ್ತು sin theta ಅಷ್ಟೇ ಬೇಕಂದ್ರೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಫಾರ್ಮುಲಾನ ಆಲ್ಟ್ರ್ ಮಾಡ್ಬೇಕು. ನಮ್ಗೆ ಯಾವ ರೀತಿ ಕ್ವಶನ್ ಕೇಳಿರ್ತಾರೆ ಅದ್ರ ಮೇಲೆ ಚೇಂಜ್ ಹಾಕ್ಕೊಂತ ಹೋಗ್ಬೇಕು. sin theta will be equal to 1 minus cos square theta. ಈಗ ಇದನ್ನ ಇಲ್ಲಿ ಹಾಕ್ತೀನಿ ನೋಡ್ರಿ. ಏನು ಹಾಕಿದ್ರೆ ಏನಾಕೈತೆ ಅಂದರೆ sin theta ಅಂದ್ರೆ ಇಲ್ಲೇನು ಮಾಡಿದೆ 1 minus cos square theta divided by cos. ಇನ್ ಟರ್ಮ್ಸ್ ಎಲ್ಲಾನು ಏನು ಮಾಡಿದೆ ಈಗ ಫಾರ್ಮುಲಾ ಒಳಗೆ ನಂಗೆ sin theta ಕೊಟ್ಟಿರೋಂಗಿಲ್ಲ, ಆದರೆ tan theta ಕಂಡಿಡಿ ಅಂತಾರೆ. ಬರೀ ಇದು ಕಾಸ್ ಥೀಟಾ ಇಷ್ಟು ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ಬೇಕಂದ್ರೆ ಬರೀ ಡೈರೆಕ್ಟ್ ಈ ಫಾರ್ಮುಲಾನ ಟೋಟಲ್ ಫಾರ್ಮುಲಾನ ಏನು ಮಾಡ್ಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ಕಾಸ್ ಒಳಗೆ ಮಾಡ್ಕೊಂಡ್ಬಿಟ್ಟೆ. ಅಂದರೆ ಕಾಸ್ ಥೀಟಾ ಕೊಟ್ಟಿರ್ತಾರೆ, ಆ ವ್ಯಾಲ್ಯೂ ಹಾಕೋದು ಇಲ್ಲಿ ವ್ಯಾಲ್ಯೂ ಹಾಕಿಬಿಟ್ರೆ ಡೈರೆಕ್ಟ್ ಥೀಟಾ ವ್ಯಾಲ್ಯೂ ಕಂಡುಹಿಡಿಯೋಕೆ ಆಗ್ತೈತಿ. ನೆಕ್ಸ್ಟ್ ಅದೇ ಥರನ ಈಗ ನೆಕ್ಸ್ಟ್ ಈ ಕಾಸ್ನ ಯಾವ ರೀತಿ ಈಗ ಕಾಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಮಾಡ್ಕೊಂಡ್ರೆ ಸೈನ್ ಒಳಗೆ ಮಾಡ್ಕೋಬೇಕಂದ್ರೆ sin theta ಒಳಗೆ ಮಾಡ್ಕೋಬೇಕಂದ್ರೆ sin theta ಡಿವೈಡೆಡ್ ಬೈ ಕಾಸ್ನ ಹೆಂಗೆ ಬರಿಬೋದು ಅಂದ್ರೆ 1 minus sin square theta ಅಂತಲೂ ಬರಿಬೋದು. ಇದು ಸೈನ್ ಒಳಗಾಯ್ತು ಎಲ್ಲ ಚೇಂಜ್ ಟೋಟಲ್ ಆಗಿ. ನೆಕ್ಸ್ಟ್ ಏನಾಯ್ತು ಇದು ಕಾಸ್ ಒಳಗಾಯ್ತು. ಇವೆಲ್ಲನೂ ಇಂಪಾರ್ಟೆಂಟ್ ಫಾರ್ಮುಲಾ. ಅದಕ್ಕೆ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡ್ಬಿಡ್ರಿ. ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಹೆಲ್ಪ್ ಆಗ್ತೈತೆ ನಮಗೆ. ಒಳಗೆ ಮೆಜರಿಂಗ್ ಆಫ್ ಟ್ರಯಾಂಗಲ್ ಒಳಗೆ 3 ಟೈಪ್ಸ್ ಬರ್ತೈತಿ. ಫಸ್ಟ್ ಒಂದು ಯಾವುದಂದ್ರೆ ಬ್ರಿಟಿಷ್ ಟೈಪ್ ಅಂತಂದ್ರೆ ಬ್ರಿಟಿಷ್ ಟೈಪ್. ಸೆಕೆಂಡ್ ಒನ್ ಫ್ರೆಂಚ್ ಬರ್ತೈತಿ. ಥರ್ಡ್ ಒನ್ ಸರ್ಕ್ಯುಲರ್ ಅಂತ ಬರ್ತೈತಿ. ಸರ್ಕ್ಯುಲರ್ ಟೈಪ್ ಅಂತ ಬರ್ತೈತಿ. ಬ್ರಿಟಿಷ್ ಟೈಪ್ ಒಳಗೆ ಏನು ಮಾಡ್ತೀವಿ ಅಂದ್ರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಏನು ಮಾಡ್ತೀವಿ ಅಂದ್ರೆ 90 ಪಾರ್ಟ್ಸ್ ಆಗಿ ಮಾಡ್ತಾರೆ. ಅಂದ್ರೆ ಈ ಬ್ರಿಟಿಷ್ ಟೈಪ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಏನು ಮಾಡ್ತಾರೆ ಅಂದ್ರೆ 90 ಪಾರ್ಟ್ಸ್ ಮಾಡ್ತಾರೆ. ಆ ಪಾರ್ಟ್ನ ಏನಂತ ಕರೀತಾರೆ ಅಂದರೆ ಡಿಗ್ರಿ ಅಂತ ಕರೀತಾರೆ. 90 ಪಾರ್ಟ್ಸ್ನ ಏನಂತ ಕರೀತಾರೆ ಅಂದರೆ ಡಿಗ್ರಿ ಅಂತ ಕರೀತಾರೆ. ಡಿಗ್ರಿ ಅಂತ ಕರೀತಾರೆ. 1 ಡಿಗ್ರಿ ಅಂದರೆ ಡಿಗ್ರಿ ಅಂತ ಕರೀತಾರೆ. 1 ಡಿಗ್ರಿ ಅಂತಂದ್ರೆ ಎಷ್ಟು ಅಂದ್ರೆ 1 ಡಿಗ್ರಿ ಅಂದ್ರೆ ಮತ್ತು 1 ಡಿಗ್ರಿನ ಎಷ್ಟು ಪಾರ್ಟ್ ಮಾಡ್ತಾರೆ ಅಂದ್ರೆ 60 ಪಾರ್ಟ್ಸ್ ಅಂತ ಮಾಡ್ತಾರೆ. 60 ಪಾರ್ಟ್ಸ್ ಮಾಡಿದ್ಮೇಲೆ ಆ 60 ಪಾರ್ಟ್ಸಿಗೆ ಏನಂತ ಕರೀತಾರೆ ಅಂದರೆ ಇದು 1 ಡಿಗ್ರಿ ಅಂತ ಆಕೈತಿ. 90 ಪಾರ್ಟ್ಸ್ ಮಾಡಿದ್ದಕ್ಕೆ 1 ಡಿಗ್ರಿ ಆಕೈತಿ. ನೆಕ್ಸ್ಟ್ 1 ಪಾರ್ಟ್ಸ್ 60 ಪಾರ್ಟ್ಸ್ ಆದಮೇಲೆ ಅದನ್ನ ಏನಂತ ಹೇಳ್ತಾರೆ ಅಂದ್ರೆ ಮಿನಿಟ್ ಅಂತ ಕರೀತಾರೆ. ನೆಕ್ಸ್ಟ್ 1 ಮಿನಿಟ್ ಅಂದ್ರೆ ಏನಂದ್ರೆ
ನೆಕ್ಸ್ಟ್ ಅದನ್ನ ಏನು ಮಾಡ್ತಾರಂದ್ರೆ 60 ಪಾರ್ಟ್ ಮಾಡಿದ್ಮೇಲೆ ಆ 60 ಪಾರ್ಟ್ ಒಳಗೆ ಸೆಕೆಂಡ್ ಅಂತ ಕರೀತಾರೆ. ಅದು 1 ಸೆಕೆಂಡ್ ಅಂತ ಆಕೈತಿ. ಇದು ಬ್ರಿಟಿಷ್ ಸಿಸ್ಟಮ್. ನಾವು ಟ್ರಿಗ್ನೋಮೆಟ್ರಿ ಒಳಗಡೆ ಯೂಸ್ ಮಾಡಕೊಂತಿದ್ದು ಯಾವುದಂದ್ರೆ ಬ್ರಿಟಿಷ್ ಸಿಸ್ಟಮನ್ನು ಯೂಸ್ ಮಾಡಕೊಂತೀವಿ. ಅಂದ್ರೆ 90 ಡಿಗ್ರಿ 1 ಡಿಗ್ರಿನ ಎಷ್ಟು ಪಾರ್ಟ್ ಮಾಡ್ತೀವಿ ಅಂದ್ರೆ ಮತ್ತೆ 60 ಪಾರ್ಟ್ ಮಾಡಿ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಇದನ್ನ ಮಿನಿಟ್ ಅಂತ ಕರಿತೀವಿ. ಆ ನೆಕ್ಸ್ಟ್ 1 ಮಿನಿಟನ್ನು ನಾವು ಮತ್ತೆ ಅಗೇನ್ ಏನು ಮಾಡ್ತೀವಿ ಅಂದ್ರೆ 60 ಪಾರ್ಟ್ಸ್ ಮಾಡಿದ್ಮೇಲೆ ಅದನ್ನು ಸೆಕೆಂಡ್ ಅಂತ, ಇದು ಡಿಗ್ರಿ ಅಂತ ರೆಪ್ರೆಸೆಂಟ್ ಮಾಡ್ತೈತಿ. ಒಂದೇ ಲೈನ್ ಹಾಕಿದ್ರೆ ಇದು ಮಿನಿಟ್ ಆಕೈತಿ. ಡಬಲ್ ಲೈನ್ ಕೊಟ್ಟರೆ ನಾವೇನು ಆಕೈತೆ ಅಂದ್ರೆ ಮಿನಿಟ್ ಅಂತ ಆಕೈತಿ. ಅದೇ ಥರನೇ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಇಲ್ಲಿ 90 ಪಾರ್ಟ್ಸ್ ಮಾಡ್ಕೊಂಡ್ವಿ. ಆದರೆ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಏನು ಮಾಡ್ತೀವಿ ಅಂದ್ರೆ 100 ಪಾರ್ಟ್ಸ್ ಮಾಡ್ಕೊತೀವಿ. ಟ್ರಯಾಂಗಲ್ ಏನು ಮಾಡ್ತೀವಿ ಅಂದರೆ 100 ಪಾರ್ಟ್ಸ್ ಮಾಡ್ಕೊತಾರೆ. ನೆಕ್ಸ್ಟ್ 1 ಪಾರ್ಟ್ಸ್ ಇದು ಪಾರ್ಟ್ಸ್ 100 ಪಾರ್ಟ್ಸ್ ಮಾಡ್ಕೊಂಡು ಅದಕ್ಕೆ ಏನಂತ ಕರಿತಾರೆ ಅಂದರೆ 1 ಗ್ರೇಡ್ ಅಂತ ಕರೀತಾರೆ. 1 ಗ್ರೇಡನ್ನು ಮತ್ತೆ ಎಷ್ಟು ಪಾರ್ಟ್ಸ್ ಮಾಡ್ಕೊತಾರೆ ಅಂದ್ರೆ ಅಗೇನು 100 ಪಾರ್ಟ್ಸ್ ಮಾಡ್ಕೊತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ 1 ಡಿಗ್ರಿ ಅಂತ ಇಲ್ಲಿ ಕರೀತಾರೆ. ಆದರೆ ನಾವು ಈ ಸಿಸ್ಟಮನ್ನು ಯೂಸ್ ಮಾಡೋಕ್ಕಂತಿಲ್ಲ. ನಾವು ಯೂಸ್ ಮಾಡೋಕ್ಕಂತಿದ್ದು ಬ್ರಿಟಿಷ್ ಸಿಸ್ಟಮ್. ಇಲ್ಲಿ ಏನೈತಿ ಈ ಸಿಸ್ಟಮನ್ನು ನಾವು ಟ್ರಿಗ್ನೋಮೆಟ್ರಿ ಒಳಗೆ ಬ್ರಿಟಿಷ್ ಸಿಸ್ಟಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಟು 90 ಡಿಗ್ರಿ ಅಂದರೆ 90 ಪಾರ್ಟ್ಸ್ ಮಾಡಿಕೊಂಡು 1 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 1 ಡಿಗ್ರಿನ ಮತ್ತು ಅಗೇನ್ 60 ಪಾರ್ಟ್ಸ್ ಮಾಡ್ಕೊಂಡು ಅದಕ್ಕೆ 1 ಮಿನಿಟ್ ಅಂತ ಕರಿತೀವಿ. ನೆಕ್ಸ್ಟ್ 1 ಮಿನಿಟನ್ನು ಅಗೇನ್ 60 ಪಾರ್ಟ್ಸ್ ಮಾಡ್ಕೊಂಡು ಅದಕ್ಕೆ 1 ಸೆಕೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು ಉಳಿದಿರೋದು ಸರ್ಕುಲರ್. ಸರ್ಕುಲರ್ ಅಂದರೆ ಏನಂದರೆ ಇದು ಯಾವ ರೀತಿ ಅಂದರೆ ಇಟ್ ಈಸ್ ದಿ ರೇಷಿಯೋ ಆಫ್ ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಏನಕ್ಕೈತಿ ಅಂದರೆ ಡಯಾಮೀಟರ್ ಆಕೈತಿ. ವಿಲ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ ಪೈ ಅಂದರೆ ರೇಡಿಯನ್ ಅಂತ ಕರಿತೀವಿ. 1 ಪೈ ಅಂದರೆ ಎಷ್ಟು ಅಂತ ಹೇಳ್ತೀವಿ ಅಂದ್ರೆ 180 ಅಂತ ಕರಿತೀವಿ. ಟ್ರಿಗ್ನೋಮೆಟ್ರಿ ಒಳಗೆ 1 ಪೈ ಅಂದರೆ ಇದು 180 ಅಂತ ಕರಿತೀವಿ. ಅದು ನಾರ್ಮಲಿ ಉಳ್ಕಿದ ಕಡೆ ಲೆಕ್ಕ ಮಾಡ್ಬೇಕಂದ್ರೆ ಪೈ ಅಂದ್ರೆ 22 ಡಿವೈಡೆಡ್ ಬೈ 7 ಅಂತ ಯೂಸ್ ಮಾಡ್ತೀವಿ. ಇಲ್ಲಿ 1 ಪೈ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂದರೆ 180 ಡಿಗ್ರಿ ಅಂತ ಹೇಳ್ತೀವಿ. ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಡಯಾಮೀಟರ್ ಈಕ್ವಲ್ ಟು ರೇಡಿಯನನ್ನು ನಾವು ಏನಂತ ಕರಿತೀವಿ ಅಂದರೆ ಸರ್ಕುಲರ್ ಸಿಸ್ಟಮ್ ಅಂತೀವಿ. ಇವು ಅಷ್ಟರದಾಗ ನಾವು ಮೆಜರ್ ಮಾಡೋಕ್ಕೆ ಯೂಸ್ ಮಾಡೋದಂದ್ರೆ ಬ್ರಿಟಿಷ್ ಸಿಸ್ಟಮ್. ಈಗಾದರೂ ನಾವು ಇದು ಟ್ರಿಗ್ನೋಮೆಟ್ರಿ ಒಳಗೆ ಮೋಸ್ಟ್ ಯೂಸ್ ಮಾಡ್ತೀವಿ ಅಂದರೆ ಅದು ಯಾವುದಂದ್ರೆ ಬ್ರಿಟಿಷ್ ಸಿಸ್ಟಮ್ ಒಳಗನ ಯೂಸ್ ಮಾಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು. ಆಯ್ತು ಭಾಳ ಹೆಂಗಪ್ಪ ಕುಂತೋದ್ರಿ ಭಾಳ ಅದಾವೆ. ಅದ್ರೊಳಗೆ ನಮ್ಮ ಮೇಜರಾಗಿ ಯಾವ್ಯಾವ ಬೇಕು ನೋಡು ಅವು ಇಷ್ಟೊಂದು ಸ್ವಲ್ಪ ಇದು ಫಾರ್ಮುಲಾನ ಲಿಸ್ಟ್ ಮಾಡ್ತೀನಿ. ಹಾಗೆ ಸ್ಟಾರ್ಟಿಂಗಿಂದ ಮಾಡ್ಕೊತ ಬರ್ತೀನಿ ನೋಡ್ರಿ. ನಿಮಗೆ ಗೊತ್ತೈತಿ sin² θ ಪ್ಲಸ್ cos² θ ವಿಲ್ ಬಿ ಈಕ್ವಲ್ ಟು 1 ಅಂದರೆ ಫಸ್ಟ್ ಆಗಲೇ ಪ್ರೂವ್ ಮಾಡಿದ್ರಲ್ಲ sin² θ ಪ್ಲಸ್ cos² θ ಈಕ್ವಲ್ ಟು 1. ಪ್ರಾಬ್ಲಮ್ ಯಾವ ರೀತಿ ಯಾರ ಕೇಳಿ ನಮ್ಗೆ ಹೆಂಗೆ ಬೇಕು ಪ್ರಾಬ್ಲಮ್ಗೆ ಆ ಥರ ಅಟರ್ ಮಾಡ್ಕೋಬೋದು ಈ ಫಾರ್ಮುಲಾ. ಅದಕ್ಕೆ sin² θ ಪ್ಲಸ್ cos² θ ಈಕ್ವಲ್ ಟು 1. ನೆಕ್ಸ್ಟ್ ಏನಾಕೈತೆ ಅಂದ್ರೆ 1 ಪ್ಲಸ್ sin² θ ವಿಲ್ ಬಿ ಈಕ್ವಲ್ ಟು sec² θ. ಇದು ಕೂಡ ಏನು ಆಗಲೇ ಪ್ರೂವ್ ಮಾಡಿದ್ದು. ನೆಕ್ಸ್ಟ್ 1 ಪ್ಲಸ್ cos² θ ವಿಲ್ ಬಿ ಈಕ್ವಲ್ ಟು ಏನಾಕೈತಿ cosec² θ ಆಕೈತಿ. ನೆಕ್ಸ್ಟ್ ಇದನ್ನ sin θನ ನಾವೇನು ಮಾಡ್ತೀವಿ ಅಂದರೆ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ನ ಡಬಲ್ ಮಾಡಿದಾಗ ಯಾವ ರೀತಿ ಫಾರ್ಮುಲಾ ಚೇಂಜ್ ಆಗೈತೆ ಅಂದ್ರೆ ಸೈನ್ ಇಲ್ಲಿ ನಾನು ಏನು ಮಾಡೀನಿ θ ಅಂತ ಯೂಸ್ ಮಾಡೀನಿ. ನೆಕ್ಸ್ಟ್ sin θ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಕೈತೆ. ಅಂದರೆ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ನ ಡಬಲ್ ಮಾಡ್ತೀವಿ ಅಂದರೆ 2θ ಡಬಲ್ ಮಾಡ್ತೀವಿ. ಅಂದರೆ ಏನಕ್ಕೆ ಚೇಂಜ್ ಏನು ಮಾಡ್ತೈತೆ ಅಂದರೆ 2 ಇಂಟು sin θ ಇಂಟು cos θ ಆಕೈತಿ. ಇದು ಫಾರ್ಮುಲಾ. ನೆಕ್ಸ್ಟ್ ಇದು sin 2θ. ನೆಕ್ಸ್ಟ್ cos 2θ ಅಂದರೆ ಎಲ್ಲನೂ ಡಬಲ್ ಮಾಡ್ತೀವಿ. ಹಂಗಲ್ಲ cos 2θ ಅಂದ್ರೆ cos² θ ಮೈನಸ್ ಸ್ವಲ್ಪ ಮೈಕ್ ಹಾಕಿ θ ಮೈನಸ್ sin² θ. cos 2θ ಅಂದರೆ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ನ ಇಲ್ಲಿ ಫಸ್ಟ್ ಆ್ಯಂಗಲ್ ಏನಿತ್ತು ಸಿಂಗಲ್ ಇತ್ತು, ಇಲ್ಲಿ ಆ್ಯಂಗಲ್ನ ಡಬಲ್ ಮಾಡ್ಕೊಂತ ಬಂದೀನಿ. ಇಕ್ವೇಷನ್ಸ್ ಚೇಂಜ್ ಆಗ್ತವೆ, ಎಲ್ಲ ನೆನಪಿಟ್ಕೋಬೇಕಾಗ್ತೈತಿ. ಇದ್ರೊಳಗನ cos 2θ ಒಳಗನ ಇದು ಒಂದು ಫಾರ್ಮುಲಾ ಅಂತಂದ್ರೆ ಇನ್ ಟರ್ಮ್ಸ್ ಇದನ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂದರೆ ಅಷ್ಟು ಫಾರ್ಮುಲಾನು ಸೈನ್ ಒಳಗೆ ಚೇಂಜ್ ಮಾಡ್ತೀವಿ. ಅಂದ್ರೆ 1 ಮೈನಸ್ 2 sin² θ ಇದಾತ. ನೆಕ್ಸ್ಟ್ ಇದನ್ನ ಕಾಸ್ ಒಳಗೆ ಪೂರ್ತಿ ಮಾಡ್ಕೋಬೇಕಂದ್ರೆ 2 cos² θ ಮೈನಸ್ 1. ಇದು sin 2θ cos 2θ. ನೆಕ್ಸ್ಟ್ tan 2θ ಯಾವ ರೀತಿ ಬರ್ಕೋಬೇಕಂದ್ರೆ
2 times of tan theta divided by 1 minus sin square theta ಅಂತ ಬರ್ಕೋಬೋದು. ಇವೆಲ್ಲ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಭಾಳ ಹೆಲ್ಪ್ ಆಗ್ತಾವೆ. ಇವನ್ನ ಹಂಗೆ ರಿಕಾಲ್ ಮಾಡ್ಕೊತ ಇರ್ಬೇಕು ಯಾವಾಗಾದರೂ. tan 2 theta ಆಯ್ತು. ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ 3 theta, ಈಗ ಡಬಲ್ ಇತ್ತು, ಈಗ ತ್ರಿಬಲ್ ಆಕೈತೆ ಅಂದರೆ sin 3 theta, 3 sin theta minus 4 sin 4 cos 3 theta, cos 3 theta. ಅದೇ ಥರನ cos 3 theta ಏನಾಗೈತೆ ಅಂದ್ರೆ ಇದು ಫಸ್ಟ್ ಅಂದರೆ 3 cos 3 theta. ಒಂದು ಸೆಕೆಂಡ್ ಇದು ಚೆಕ್ ಮಾಡಿ, ಇಲ್ಲಷ್ಟು ಕಾಸ್ಟ್ ಬರ್ತೈತೆ ಅಂದ್ರೆ ಫಸ್ಟ್ ಈ ಟರ್ಮ್ ಬರ್ತೈತಿ 4. ಇಲ್ಲಿ ಅಲ್ಟ್ರೇಷನ್ ಏನಾಗಿ ಕನ್ಫ್ಯೂಸ್ ಆಗ್ತೈತೆ ಅಂದ್ರೆ sin 3 theta ಏನು ಬರ್ತದೆ ಅಂದ್ರೆ 3 sin theta minus 4 sin cube theta ಆಕೈತಿ. ಅಂದರೆ ಇಲ್ಲಿ ಸೈನ್ ಇದ್ದಲ್ಲಿ ಕಾಸ್ ಆಕೈತೆ ಅಷ್ಟೇ, ಆದರೆ ಈ ಟರ್ಮ್ ಫಸ್ಟ್ ಬರ್ತೈತಿ 4 cos cube theta minus 3 cos theta ಅಂತ ಆಗ್ತೈತಿ. ನೆಕ್ಸ್ಟ್ ಏನಾಕೈತೆ ಇವೆರಡು ಫಾರ್ಮುಲಾ ಆಯ್ತು. ನೆಕ್ಸ್ಟ್ ಇವನ್ನ ಆ್ಯಡ್ ಮಾಡಿದಾಗ ಆ್ಯಂಗಲ್ ಅಂದರೆ ಸೈನ್ ಎರಡು ಆ್ಯಂಗಲ್ನ ಆ್ಯಡ್ ಮಾಡ್ತಾರೆ. ಅಂದ್ರೆ ಈಗ ಅಲ್ಫಾ ಬೀಟಾ ಕೊಡ್ತಾರೆ. ಇಷ್ಟು ತನಕ ಒಂದು ಆ್ಯಂಗಲ್ ಮಾಡಿದೆ ಅಂದರೆ ಈಗ ಸೈನ್ ಅವನ ಆ್ಯಂಗಲ್ನ ಎ ಬಿ ಅಂತಲೂ ತೊಗೊಬೋದು. a ಪ್ಲಸ್ ಬಿ ಅಂತ ಮಾಡಿದಾಗ ಏನಾಕೈತಿ ಈಗ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿ ರಿಸಲ್ಟ್ ಬರುತ್ತೆ. ಅಂದರೆ ಸೈನ್ ಎ ಪ್ಲಸ್ ಸೈನ್ ಬಿ ಅಂದರೆ ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ನೆಕ್ಸ್ಟ್ ಏನಾಕೈತೆ ಅಂದ್ರೆ ಕಾಸ್ ಎ ಇಂಟು ಸೈನ್ ಬಿ. ಈಗ ಸೈನ್ ಆ್ಯಡ್ ಮಾಡ್ತೀವಿ, ನೆಕ್ಸ್ಟ್ ಕಾಸ್. ಇದನ್ನು ಮೈನಸ್ ಮಾಡಬೇಕು, ಪ್ಲಸ್ ಅವ್ರು ಮೈನಸ್ ಅಂತ ಹಾಕೊಂಡ್ಬಿಡ್ರಿ. ಅಂದ್ರೆ ಪ್ಲಸ್ ಇದ್ದಾಗ ಪ್ಲಸ್ ಬರ್ತೈತಿ, ಮೈನಸ್ ಇದ್ದಾಗ ಏನಾಕೈತೆ ಅಂದ್ರೆ ಮೈನಸ್ ಆಕೈತಿ. ಇದು ಈಕ್ವೇಷನ್. ನೆಕ್ಸ್ಟ್ ಕಾಸ್ ಎ ಪ್ಲಸ್ ಬಿ, ಕಾಸ್ ಎ ಕಾಸ್ ಬಿ. ಇಲ್ಲಿ ಏನಾಯ್ತು ಸೈನು ಕಾಸ್ ಬಂತು, ಆದರೆ ಇಲ್ಲಿ ಏನು ಬರ್ತೈತಿ ಕಾಸ್. ಆಮೇಲೆ ನೆಕ್ಸ್ಟ್ ಏನು ಬರ್ತೈತೆ ಅಂದ್ರೆ ಪ್ಲಸ್ ಇದ್ರೆ ಇಲ್ಲಿ ಏನಾಕೈತಿ ಇಲ್ಲಿ ಚೇಂಜ್ ಆಕೈತಿ, ಸೈನ್ ಚೇಂಜ್ ಆಕೈತಿ. ಅಂದ್ರೆ ಪ್ಲಸ್ ಇದ್ರೆ ಇಲ್ಲಿ ಏನು ಬರ್ತೈತೆ ಅಂದ್ರೆ ಮೈನಸ್ ಬರ್ತೈತಿ. ಆಮೇಲೆ ಸೈನ್ ಎ ಇಂಟು ಸೈನ್ ಬಿ. ಅದೇ ಥರನ ಕಾಸ್ ಎ ಮೈನಸ್ ಬಿ ಅಂದರೆ ಇಲ್ಲಿ ಮೈನಸ್ ಇತ್ತಲ್ಲ, ಇಲ್ಲಿ ಮೈನಸ್ ಇದ್ದಾಗ ಏನಾಕೈತಿ ಇಲ್ಲಿ ಪ್ಲಸ್ ಆಗಿರ್ತೈತಿ ಡೈರೆಕ್ಟ್. ನೀವು ಕನ್ಫ್ಯೂಸ್ ಆಗ್ತಿರ್ತಾವೆ, ನೋಡ್ಕೊತ ಇರ್ಬೇಕು. ಇಲ್ಲಿ ಪ್ಲಸ್ ಆಕೈತಿ, ಇಲ್ಲಿ ಮೈನಸ್ ಇದ್ದಾಗ ಏನಾಕೈತಿ ಇಲ್ಲಿ ಪ್ಲಸ್. ಅದು ಸೈನ್ ಒಳಗೆ ಹಂಗಾಗಿಲ್ಲ, ಪ್ಲಸ್ ಯಾವಾಗ ಬರ್ತೈತೆ ಅಲ್ಲಿ ಪ್ಲಸ್, ಮೈನಸ್ ಯಾವಾಗ ಬರ್ತೈತೆ ಆವಾಗ ಮೈನಸ್ ಇರ್ತೈತಿ. ಇವು ಇಂಪಾರ್ಟೆಂಟ್ ಫಾರ್ಮುಲಾಸ್, ಇವು ನೆನಪಿಟ್ಕೊಂಡ್ರೆ ಆಯ್ತು. ಇನ್ನೊಂದ್ಸರಿ ಫಾರ್ಮುಲಾ ನೋಡ್ಕೊಂಡ್ರಿ. ಸೈನ್ ಥೀಟಾ ಪ್ಲಸ್ ಕಾಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ, ಸೈನ್ 2 ಥೀಟಾ ವಿಲ್ ಬಿ ಈಕ್ವಲ್ ಟು 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ 2 ಥೀಟಾ ವಿಲ್ ಬಿ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಮತ್ತು ಇನ್ನೊಂದು ಯಾವ ರೀತಿ ಬರೀಬೋದು ಅಂದರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಮತ್ತು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಈಗ ನೆಕ್ಸ್ಟ್ ಏನಂದ್ರೆ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂನ ನೋಡ್ಕೋಬೇಕೀಗ. ಅಂದ್ರೆ ಆ್ಯಂಗಲಿಗೆ ಎಷ್ಟು ವ್ಯಾಲ್ಯೂ ಇರ್ತೈತಿ ಅಂತಂದ್ರೆ 0 ಡಿಗ್ರಿಗೆ ಎಷ್ಟು ಇರ್ತೈತಿ, ಮತ್ತು 30 ಡಿಗ್ರಿಗೆ ಎಷ್ಟು ಇರ್ತೈತಿ, ಮತ್ತು 45 ಡಿಗ್ರಿಗೆ ಎಷ್ಟು ಇರ್ತೈತಿ, ಮತ್ತು 60 ಡಿಗ್ರಿಗೆ ಎಷ್ಟು ಇರ್ತೈತಿ, ಆಮೇಲೆ 90 ಡಿಗ್ರಿಗೆ ಎಷ್ಟು ಇರ್ತೈತಿ ಅಂತ ನೋಡ್ಕೋಬೇಕು. ಅಂದ್ರೆ ಸೈನ್ 0 ಡಿಗ್ರಿ ಅಂದರೆ ಇಷ್ಟು ವ್ಯಾಲ್ಯೂ ಅಂತ ಇದು ಫಿಕ್ಸ್ಡ್ ಅದಾವು. ಅವು ಒಂದಿಷ್ಟು ವ್ಯಾಲ್ಯೂನ ನೆನಪಿಟ್ಕೋಬೇಕು. ಅವ್ನು ನೆನಪಿಟ್ಕೊಳಕ್ಕೆ ಈಗ ಡೈರೆಕ್ಟ್ ಒಂದ್ಸಲ ಬರ್ತೀನಿ, ಆಮೇಲೆ ಅವ್ನು ನೆನಪಿಟ್ಕೊಳಕ್ಕೆ ಟ್ರಿಕ್ಸ್ ಹೆಂಗೆ ಅಂತ ಹೇಳ್ತೀನಿ ನೋಡಿರಿ. ಈಗ ಸೈನ್ ಥೀಟಾ ಇಲ್ಲಿ ಯಾವ ರಾಕ ಸೈನ್ 0 ಡಿಗ್ರಿ ಆದಾಗ 0 ವ್ಯಾಲ್ಯೂ ಇರ್ತೈತಿ. ಸೈನ್ ಅದು 30 ಆದಾಗ ಏನಕ್ಕೈತೆ ಅಂದ್ರೆ 1/2 ಆಕೈತಿ. ಸೈನ್ 45 ಆದಾಗ ಏನಕ್ಕೈತೆ ಅಂದ್ರೆ 1/√2 ಆಕೈತಿ. ಅದೇ ಥರನ ಸೈನ್ 60 ಡಿಗ್ರಿ ಅಂದ್ರೆ √3/2, ಸೈನ್ 90 ಡಿಗ್ರಿ ಅಂದ್ರೆ 1. ಇಷ್ಟೇ ದೂರ ಅಂತಲ್ಲ, ಸೈನ್ 180 ಐತಿ, ಸೈನ್ 360 ಐತಿ. ನಮಗೆ ಕನ್ವೀನಿಯೆಂಟಾಗಿ ನಮಗೆ ಸಿಲೆಬಸ್ಸಿಗೆ ಎಷ್ಟು ಕೊಟ್ಟಾರ ಎಷ್ಟು ಕೊಟ್ಟಾರ ಅವು ಮುಂದೆ ಓದಂಗೆಲ್ಲ ಬರ್ತಾವೆ.
ಈಗ ಸೈನ್ 30 ಡಿಗ್ರಿ ಇದ್ದಾಗ ವ್ಯಾಲ್ಯೂ ಏನೈತಿ 1/2 ಐತಿ. ಸೈನ್ 45 ಇದ್ದಾಗ 1/√2. ಸೈನ್ 60 ಇದ್ದಾಗ √3/2. ಸೈನ್ 90 ಇದ್ದಾಗ ಏನೈತೆ ಅಂದ್ರೆ 1 ಐತಿ. ಈಗ ಅದೇ ಥರನೇ ಕಾಸ್ ಕಾಸ್ 0 ಇದ್ದಾಗ ಏನೈತಿ ಅದನ್ನ ನೆನ್ಪಿಟ್ಕೊಳ್ಳೋ. ಕಾಸ್ 0 ಇದ್ದಾಗ 1 ಐತಿ. ಮತ್ತು ಕಾಸ್ 30 ಡಿಗ್ರಿ ಅಂದ್ರೆ ವ್ಯಾಲ್ಯೂ ಎಷ್ಟೈತೆ ಅಂದ್ರೆ √3/2 ಐತಿ. ಕಾಸ್ 45 ಅಂದ್ರೆ ವ್ಯಾಲ್ಯೂ ಏನೈತೆ ಅಂದ್ರೆ 1/√2 ಐತಿ. ನೆಕ್ಸ್ಟ್ ಕಾಸ್ 60 ಅಂದ್ರೆ ಅದ್ರ ವ್ಯಾಲ್ಯೂ ಏನೈತೆ ಅಂದ್ರೆ 1/2. ನೆಕ್ಸ್ಟ್ ಕಾಸ್ 90 ಅನ್ನೋದ್ರ ವ್ಯಾಲ್ಯೂ 0 ಐತಿ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಏನು ಗೊತ್ತಾಗ್ತದೆ ಅಂದ್ರೆ ಸೈನ್ ವ್ಯಾಲ್ಯೂ ಮತ್ತು ಕಾಸ್ ವ್ಯಾಲ್ಯೂಗೆ ಅಬ್ಸರ್ವ್ ಮಾಡ್ತೀನಿ. ಸೈನ್ನ ಹಿಂಗೆ ಬರ್ಕೊಂತ ಹೋಗ್ತೀನಿ, ಅದನ್ನು ಅಬ್ಸರ್ವ್ ಮಾಡಿದ್ರೆ ಏನೈತಿ ಕಾಸ್ನ ಉಲ್ಟಾ ಬರ್ತೀನಿ. ಅಂದ್ರೆ 1 ಫಸ್ಟ್ ಬಂದೈತಿ, √3/2 ನೆಕ್ಸ್ಟ್ ಬಂದೈತಿ. ಈ ವ್ಯಾಲ್ಯೂ 45 ಹಂಗೆ ಐತಿ. ನೆಕ್ಸ್ಟ್ 1/2 ಇಲ್ಲಿ ಐತಿ, 0 ಇಲ್ಲಿ ಐತಿ. ಅದೇ ಥರನೇ ಟ್ಯಾನ್ ಅಂದ್ರೆ ನಾ ಏನಂತ ಹೇಳಿ ನನ್ನ ಡೆಫಿನಿಷನ್ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್. ಅದೇ ಥರನೇ 0/1 ಅಂದ್ರೆ 0 ಅಂದ್ರೆ ಇದು ಮಾಡಿದರೆ ಡಿವೈಡ್ ಮಾಡಿದ್ರೆ 0 ಬರ್ತೈತಿ. ನೆಕ್ಸ್ಟ್ 1/2 ಡಿವೈಡೆಡ್ ಬೈ √3/2 ಮಾಡಿದ್ರೆ ಏನಾಕೈತಿ 1/√3. ನೆಕ್ಸ್ಟ್ ಇದೇನಾಗ್ತೈತಿ 1. ಟ್ಯಾನ್ 45 ಅಂದ್ರೆ 1 ಐತಿ. ಟ್ಯಾನ್ 60 ಅಂದ್ರೆ √3 ಐತಿ. ನೆಕ್ಸ್ಟ್ ಇದು ನಾಟ್ ಡಿಫೈನ್ ಅಂದ್ರೆ 1/0 ಅಂದ್ರೆ ಇವು ಎಲ್ಲ ಹಾಸ್ಪಿಟಲ್ ಯೂಸ್ ಮಾಡ್ಕೋಬೇಕೈತಿ. ಅದೇನು ಬೇಡ. 1/0 ಅಂದ್ರೆ ಡಿಫೈನ್ ಮಾಡೋಕ್ಕೆ ಬರೋಂಗಿಲ್ಲ, ಅದಕ್ಕೆ ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ಇವು 3 ಏನದಾವ ಸೈನ್ ಕಾಸ್ ಟ್ಯಾನ್ 0 ಇದ್ದಾಗ ಎಷ್ಟಿದೆ, 30 ಇದ್ದಾಗ ಎಷ್ಟಿದೆ, 45, 60, 90 ಇವು ವ್ಯಾಲ್ಯೂನ ನೆನಪಿಟ್ಕೊಳ್ಬೇಕಾಗ್ತೈತಿ. ಅದಕ್ಕಂದ್ರೆ ಡೈರೆಕ್ಟಾಗಿ ಪ್ರಾಬ್ಲಮ್ಸ್ ನೋಡಿದಾಗ ನಮ್ಗೆ ಅವು ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಾಗ್ತೈತಿ. ಈಗ ಇದನ್ನು ನೆನಪಿಟ್ಕೊಳಕ್ಕೆ ಫಿಕ್ಸ್ ಹೆಂಗೆ ಅಂತಂದು ಹೇಳಿದಾಗ ಸ್ಟೆಪ್ 1 ಹೆಂಗಂದ್ರೆ ಫಸ್ಟ್ 0ಲಿಂದ 4ವರೆಗೂ ಬರ್ಕೊಂಡು ಹೋಗಿ. ನೆಕ್ಸ್ಟ್ ಇದ್ರ ತಳಗೆ ಏನಂತ ಬರ್ತೇನೆಂದ್ರೆ ಇದು 4 ಅಂತ ಡಿವೈಡ್ ಮಾಡ್ಕೊಂಡು ಹೋಗ್ತೇನೆ. ಅಂದ್ರೆ 0/4, 1/4, 2/4, 3/4, 4/4. ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಕೊಂತ ಹೋಗ್ತೇನೆ ಅಂದ್ರೆ ಸ್ಕ್ವೇರ್ ರೂಟ್ ಹಾಕ್ಕೊಂತ ಹೋಗ್ತೇನೆ. 0/4, 1/4, 2/4, 3/4, 4/4. 0/4 ಅಂದರೆ 0 ರೂಟ್ ತಗೊಂಡ್ರೆ 0ನ. 1/2 ಅಂದ್ರೆ ಇಲ್ಲಿ ಏನಾಕೈತೆ ಅಂದ್ರೆ 4 ಇಲ್ಲಿ ರೂಟ್ ತೆಗೆದ್ರೆ ಏನಾಕೈತೆ ಅಂದ್ರೆ 1/2 ಆಕೈತಿ. 4 ರೂಟ್ 2 ಆಕೈತಿ. ಸ್ಕ್ವೇರ್ ರೂಟ್ 1/2, 2 1 2 2 ಜಾ. ನೆಕ್ಸ್ಟ್ ಏನಾಕೈತಿ √1/2. ನೆಕ್ಸ್ಟ್ ಇದನ್ನು ಹೊರಗೆ ಬರ್ತದೆ ಅಂತ √3/√4 ಅಂದರೆ 2. ಇದು ಏನಾಕೈತೆ ಅಂದರೆ 4 ಕ್ಯಾನ್ಸಲ್ ಆಗಿ 1 ಉಳಿತೈತಿ. √1 ಅಂದರೆ 1. ಈ ಥರ ನೆನಪಿಟ್ಬೋದು. ಇಲ್ಲ ಬ್ಯಾಕೆಟ್ ಹಾಕಿದ್ರೆ ನೆನಪೈತಿ. ಅದಕ್ಕಂದ್ರೆ 1 ಬ್ಯಾಕೆಟ್ ಹಾಕಿಬಿಟ್ರೆ ಇವು ನಡುವೆ ಈಸಿ ಬರೀಬೋದು. ಅಂದ್ರೆ 0 1/2 1/√2 √3/2 1 ಅಂತ ಸೈನಿಂದ ನೆನಪಿಟ್ಕೊಂಡ್ಬಿಟ್ರೆ ಅದ್ರದ್ದು ಉಲ್ಟಾ ಏನಾಗಿರ್ತೈತಿ ಕಾಸ್ ಆಗಿರ್ತೈತಿ. ಈಗ ಅಲ್ಲಿ ಡಿವೈಡ್ ಮಾಡಿದ್ರೆ ಏನು ಬರ್ತೈತಿ ಅಂದರೆ ಟ್ಯಾನ್ ಬರ್ತೈತಿ. ಈಗ ಎಕ್ಸಾಂಪಲ್ಸ್ ಹೆಂಗೆ ಹೇಳ್ತಾರಂದ್ರೆ ಈಗೇನು ಹೇಳ್ತಾರಂದ್ರೆ ಸೈನ್ 30 ವ್ಯಾಲ್ಯೂ ಎಷ್ಟು ಅಂತ ಕೇಳ್ಬೋದು. ಸೈನ್ 30 ವ್ಯಾಲ್ಯೂ ನಿಮ್ಗೆ ಟೇಬಲ್ ನೆನಪಿತ್ತಂದ್ರೆ ಡೈರೆಕ್ಟಾಗಿ ಏನಂತ ಹೇಳ್ತೀವಿ 0 1/2 ಅಂತ ಹೇಳ್ಬಿಡ್ತೀವಿ. ಈಗ ನೆಕ್ಸ್ಟ್ ಏನು ಕೇಳ್ತಾರಂದ್ರೆ ಅವರು ಸೈನ್ 45 ಡಿಗ್ರಿ ಎಕ್ಸಾಂಪಲ್. ಇದು ಫಸ್ಟ್ ಎಕ್ಸಾಂಪಲ್ ಅಂದರೆ ಸೈನ್ ಥೀಟಾ ಅಂತ ಡೈರೆಕ್ಟಾಗಿ ಕೇಳ್ಬಿಡ್ಬೋದು 1 ಮಾರ್ಕ್ಸಿಗೆ. ಸೈನ್ 30 ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1/2 ಅಂತ ಕೇಳ್ಬೋದು. ಆಮೇಲೆ ಸೈನ್ 45 ಪ್ಲಸ್ ಕಾಸ್ 45 ಡಿಗ್ರಿ ಇದ್ರ ವ್ಯಾಲ್ಯೂ ಏನಂತ ಕೇಳ್ಬೋದು. ಇದು ಸೈನ್ 45 ಡಿಗ್ರಿ ಅಂದ್ರೆ ವ್ಯಾಲ್ಯೂ ಗೊತ್ತೈತಿ ಅಂದ್ರೆ 1/√2 ಅಂತ ಅಂದ್ಬಿಟ್ಟು. ಅದೇ ಥರ 1/√2 ಇನ್ನು ಆ್ಯಡ್ ಮಾಡಿಬಿಟ್ರೆ ಆಯ್ತು. ಅದೇ ಥರನ ಟ್ಯಾನ್ 45 ಎಲ್ಲ ವ್ಯಾಲ್ಯೂನು ಕೇಳಿ ಅದು ಎಡಿಷನ್ ಸಬ್ಟ್ರಾಕ್ಷನ್ ಯಾವ ರೀತಿ ಹಾಕಿದ್ರು ಕೇಳ್ಬೋದು. ಇವು 3 ಸ್ಟೇಬಲಿನ ವ್ಯಾಲ್ಯೂ ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಎಲ್ಲ ಗೊತ್ತಾಗ್ತೈತಿ. ಏನಾದರೂ ಡೌಟ್ ಇದೆ ಆಯ್ತು.